ಭ್ರಷ್ಟಾಚಾರದಲ್ಲಿ ಮುಳುಗಿರುವ ರಾಜ್ಯ ಸರ್ಕಾರ ಈ ಭಾಗದ ಜನರ ನೀರಿನ ಸಮಸ್ಯೆ ಬಗ್ಗೆ ಅರಿಯುವಲ್ಲಿ ವಿಫಲವಾಗಿದ್ದು, ಪ್ರಸ್ತುತ ಕೋಲಾರ, ಚಿಕ್ಕಬಳ್ಳಾಪುರಕ್ಕೆ ನೀಡುತ್ತಿರುವ ಕೆಸಿ ಮತ್ತು ಎಚ್ಎನ್ ವ್ಯಾಲಿ ನೀರು ವಿಧಾನಸೌಧಕ್ಕೆ ನೀಡಿ ಈ ಜಿಲ್ಲೆಗಳಿಗೆ ಕೃಷ್ಣಾ ನದಿ ಸೇರಿದಂತೆ ಇತರೆ ನದಿಗಳ ನೀರು ಪೂರೈಸಲು ಕ್ರಮ ವಹಿಸಬೇಕೆಂದು ರೈತ ಸಂಘದ ಮುಖಂಡ ಜಿಜೆಹಳ್ಳಿ ನಾರಾಯಣಸ್ವಾಮಿ ಆಗ್ರಹಿಸಿದ್ದಾರೆ. ಚಿಮುಲ್ ಅಧ್ಯಕ್ಷ ಮಂಜುನಾಥ ರೆಡ್ಡಿ ಅವರಿಗೆ ಸನ್ಮಾನಿಸಿ ಮಾತನಾಡಿದ ನಾರಾಯಣಸ್ವಾಮಿ ಅವರು, ಸರ್ಕಾರಗಳಿಗೆ ಬದ್ಧತೆ ಇದ್ದರೆ ಕೂಡಲೇ ರೈತರ ಭೂಮಿ ವಶಕ್ಕೆ ಪಡೆಯುವುದನ್ನು ನಿಲ್ಲಿಸಬೇಕು. ತ್ಯಾಜ್ಯ ನೀರಿನಿಂದ ಅನೇಕ ಸಮಸ್ಯೆಗಳು ಎದುರಾಗಿದ್ದರೂ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಇಂದಿಗೂ ನೀರು ಚೆನ್ನಾಗಿದೆ ಎಂದು ಹೇಳುತ್ತಿರುವುದು ಈ ಭಾಗಕ್ಕೆ ಮಾಡುತ್ತಿರುವ ಮೋಸ ಎಂದರು. ಸಂಸದರು ಹಠವಾದಿ ರಾಜಕಾರಣಿಯಾಗಿದ್ದು, ಅವರು ಮನಸ್ಸು ಮಾಡಿದರೆ ಈ ಜಿಲ್ಲೆಗೆ ನದಿ ನೀರು ತರಲು ಪಣ ತೊಡಬಹುದಾಗಿದೆ. ಎತ್ತಿನಹೊಳೆ ಯೋಜನೆ ದುಡ್ಡು ಹೊಡೆಯುವ ಯೋಜನೆಯಾಗಿದೆ. ಇದರಿಂದ ಜಿಲ್ಲೆಗಳಿಗೆ ಯಾವುದೇ ಉಪಯೋಗವಿಲ್ಲ. ಎಚ್ಎನ್ ವ್ಯಾಲಿ ಮತ್ತು ಕೆಸಿ ವ್ಯಾಲಿ ನೀರು ಈ ಭಾಗದ ಜನರು ಮತ್ತು ರೈತರ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ. ಹಾಗಾಗಿ ಈ ನೀರು ವಿಧಾನಸೌಧಕ್ಕೆ ಕೊಂಡೊಯ್ಯಲಿ ಎಂದು ಹೇಳಿದರು. ಅಲ್ಲದೆ ಪ್ರಸ್ತುತ ಮುಂಗಾರು ಆರಂಭವಾಗುತ್ತಿದ್ದು, ರೈತರಿಗೆ 2026-27ನೇ ಸಾಲಿನ ಮುಂಗಾರಿಗೆ ಬಿತ್ತನೆ ಬೀಜ ದಾಸ್ತಾನು, ರಸಗೊಬ್ಬರ ದಾಸ್ತಾನು ಬಗ್ಗೆ ಅಧಿಕಾರಿಗಳು ಎಚ್ಚರ ವಹಿಸಬೇಕು ಎಂದರು. ಇನ್ನೊಂದು ಅಂತ ಶುದ್ಧವಾದ ನೀರಾದ್ರೆ ಕಾವೇರಿ ನೀರು ಇಲ್ಲ ಎಚ್ಎನ್ ವ್ಯಾಲಿ ಇದ್ಯಾವುದು ಕೃಷ್ಣಾ ನದಿ ನೀರು ನಮ್ಗೆ ಬಿಡ್ಲಿ, ಇದನ್ನ ವಿಧಾನಸೌಧಕ್ಕೆ ಕೊಂಡೊಯ್ಲಿ ಇಲ್ಲ ವಿಕಾಸಸೌಧಕ್ಕೆ ಕೊಂಡೊಯ್ಲಿ. ಅವರು ಒಬ್ಬ ಸಂಸದರು. ಇನ್ನೊಂದು ಆ ವ್ಯಕ್ತಿ ಏನಾದ್ರೂ ಮನ್ಸಿಗೆ ಹಾಕೊಂಡ್ರೆ ಖಂಡಿತ ಅವ್ರು ಮಾಡೇ ಮಾಡ್ತಾರೆ ಅಂತ ಹಠವಾದಿ ರಾಜಕಾರಣಿ. ಅವರು ಸಾಮಾನ್ಯವಾದಂತ ವ್ಯಕ್ತಿ ಅಲ್ಲ. ನಾನೇನು ಅವ್ರ ಬಗ್ಗೆ ಇದು ಮಾಡ್ತಾ ಇಲ್ಲ. ಅವರು ಎಚ್ಚೆತ್ಕೊಂಡು ಇವತ್ತು ರಾಜ್ಯ ಸರ್ಕಾರದಲ್ಲಿ ಇದನ್ನ ಈ ವಿಚಾರವನ್ನು ಇಟ್ಟು ವಿಧಾನಸೌಧಕ್ಕೆ ಅದನ್ನ ಉಪಯೋಗಿಸ್ಕೊಳ್ಳಿ. ಯಾವುದು ಎಚ್ಎನ್ ವ್ಯಾಲಿ ಕೆಸಿ ವ್ಯಾಲಿ ಅಲ್ಲಿ ಉಪಯೋಗಿಸ್ಕೊಳ್ಳಿ. ಇವತ್ತು ನೀರಿನ ಕೊರತೆನೇ ಇರಲ್ಲ ಸಿಟಿಗೆ. ಇಲ್ಲಿಗೆ ಯಾಕೆ ತರಬೇಕಾಗಿತ್ತು? ಸ್ಯಾಟಲೈಟ್ ಮಂಗಳ ಗ್ರಹಕ್ಕೆ ಬಿಡಕ್ಕೆ 400 ಕೋಟಿ ಖರ್ಚು. ಬೆಂಗಳೂರಿಂದ ಕೂಗಳತೆ ಇರೋ ಚಿಕ್ಕಬಳ್ಳಾಪುರಕ್ಕೆ 963 ಕೋಟಿ ಖರ್ಚು. ಅದಕ್ಕೂ ಇದಕ್ಕೂ ಅಂತರ ಎಷ್ಟು? ಎಲ್ಲ ದುಡ್ಡು ಹೊಡೆಯೋ ಸ್ಕೀಮ್ಗಳು ಸರ್. ಇವತ್ತು ಎತ್ತಿನ ಒಳ್ಳೆಯದು ನಾವೆಲ್ಲ ನೋಡ್ತಾ ಇದ್ದೀವಿ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ 8 ತಾಲೂಕುಗಳಲ್ಲಿ ಮಳೆ ಪ್ರಾರಂಭವಾಗಿದ್ದು, ಮುಂಚಿತವಾಗಿ ಗೊಬ್ಬರಗಳ ದಾಸ್ತಾನು, ಬಿತ್ತನೆ ಬೀಜ ದಾಸ್ತಾನು ಮಾಡಿ ಉಚಿತವಾಗಿ ರೈತರಿಗೆ ಬಿತ್ತನೆ ಬೀಜ ವಿತರಿಸಬೇಕು. ಗಡಿ ಭಾಗದಲ್ಲಿರುವ ಹಾಗೂ ಕಾಡಂಚಿನಲ್ಲಿರುವ ರೈತರಿಗೆ ಉಚಿತ ನೆಲಗಡಲೆ, ರಾಗಿ, ಅಲಸಂದಿ, ತೊಗರಿ, ಅವರೆ ಕೊಡಿಸಿಕೊಡಲು ಹಾಗೂ ರಾಜ್ಯದ ಕೃಷಿ ಆಯುಕ್ತರಿಗೆ ಹಾಗೂ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದೆ. ಸಂಬಂಧಪಟ್ಟ ಇಲಾಖಾಧಿಕಾರಿಗಳು ಈ ಕುರಿತು ಕ್ರಮ ವಹಿಸಬೇಕೆಂದು ಅವರು ಆಗ್ರಹಿಸಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.